ಇವತ್ತು ಪಪ್ಪ ಬೆಳಿಗ್ಗೆನೆ ಮೀನು ತಗೊಂಡು ಬಂದಿದ್ದ. ಹಾಗಾಗಿ ಮೀನನ್ನು ಒಂದು ಕ್ಲೀನ್ ಮಾಡಿ ಆಯಿತು. ಗೈಸ್ ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಿರೋದು. ಇವ್ರು ನೋಡಿ ಬಂದ್ಕೊಂಡು ನನ್ನ ಕೈ ಮೇಲೆ ಹೆಂಗೆ ಕೂತಿದ್ದಾರೆ ಅಂತ. ಇಬ್ರು ಹೆದರಿಕೆನೇ ಇಲ್ಲ ಮಾಡಿ ಕೂತ್ಕೊಂತ ಏನು ಮರದ ಟೊಂಗೆ ಹೇಳಿ ಮಾಡೋದು ನೀನು ನೋಡಿ. ರಾಕಿ ಓಡಿ ಬರೋದು ನೋಡಿ. ಈಗ ರಾಕಿ ರಾಕಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆಗೋಗಿತ್ತು ವ್ಲಾಗ್ನ ಮಾಡಿದೆಯಾ. ಹಾಗೆ ಇವತ್ತು ವ್ಲಾಗ್ನ ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ ಎದ್ದು ದನಗಳ ಹಾಲು ಕರೆದು, ಆಮೇಲೆ ದನ ಬಿಟ್ಟು ತಿಂಡಿ ತಿಂದು, ಆಮೇಲೆ ಕೊಟ್ಟಿಗೆಯನ್ನು ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಯಿತು. ಹಾಗೆ ಈಗ ಪಾತ್ರೆ ತೊಳಿಬೇಕು ಮತ್ತು ಅಡುಗೆ ಕೆಲಸಗಳೆಲ್ಲ ಬಾಕಿ ಇದೆ. ಹಾಗೇನೆ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವ್ಲಾಗ್ನ ಕೊನೆ ತನಕ ನೋಡಿ ಗೈಸ್. ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ, ಹಾಗೇನೆ ಕರುಗಳಿಗೆ ಒಂದು ಸ್ವಲ್ಪ ಹುಲ್ಲನ್ನು ಕೊಯ್ದು ತಂದು ಹಾಕಿದೆ. ಅದನ್ನು ತಿಂತಾ ಇದ್ದಾರೆ ನೋಡಿ ಇಬ್ರು. ಹಾಗೆ ಮತ್ತೊಂದು ಸ್ವಲ್ಪ ಹುಲ್ಲನ್ನು ಇಲ್ಲೇ ಇಟ್ಟಿದೆ. ಆಮೇಲೆ ಇದನ್ನೆಲ್ಲ ತಿಂದಾದ್ಮೇಲೆ ಮತ್ತೆ ಹಾಕುವ ಅಂತ. ಅಲ್ಲಿ ನೋಡಿ ನಮ್ಮ ಹುಂಜಣ್ಣ ಬಾಗ್ಲ ಹತ್ರನೇ ನಿಂತಾನೆ. ಹಾಗೆ ಇವ್ರು ನೋಡಿ ಗೈಸ್, ನಮ್ಮ ಮನೇಲಿ ಚಪ್ರನ ಮಾಡಿದ್ರು ನೋಡಿ. ಯಾಕಂತಂದರೆ ಇದು ಅಡಿಕೆನ ಒಣಸ್ಲಿಕ್ಕಂತ. ನೀನು ಜಸ್ಟ್ ಚಪ್ರ ಅಷ್ಟೇ ಮಾಡಾಗದೆ, ಇನ್ನು ಅದ್ರ ಮೇಲೆ ಏನು ಅಡಿಕೆ ಏನು ಹಾಕಲಿಲ್ಲ. ಇದು ಇವತ್ತು ಹಾಕಬೇಕು. ಹಾಗೆ ಆ ಕಡೆದು ತೆಗಿಬೇಕು, ಯಾಕಂದರೆ ಅಲ್ಲಿ ಅಡಿಕೆ ಒಣಗೋದಿಲ್ಲ ಅಷ್ಟು, ಅಂದರೆ ಬಿಸಿಲು ತಾಗೋದಿಲ್ಲಲ್ಲ. ಅರ್ಧ ಸೋಲಾರ್ ತಾಡ್ಪತ್ರೆ ಇದೆ ಮತ್ತು ಅರ್ಧ ಸೀಟದೆ ಅಲ್ಲ, ಹಾಗಾಗಿ ಈಗ ಇಲ್ಲೇ ಹಾಕುವ ಅಂತ ಪ್ಲ್ಯಾನ್ ಆಗಿದೆ. ಮತ್ತು ಗೈಸ್ ಮಳೆನೂ ಸ್ವಲ್ಪ ಕಡಿಮೆ ಆಗದೆ. ಈಗ 1-2 ದಿನ ಆಯಿತು ಚಳಿ ಬೀಳ್ತದೆ, ಸಿಕ್ಕಾಪಟ್ಟೆ ಚಳಿ. ಹಾಗೆಯೇ ಅದಕ್ಕೆ ಅಡಿಕೆ ಒಣಸ್ಲಿಕ್ಕೂ ಜಾಗ ಬೇಕಲ್ಲ, ಮತ್ತೆ ಅಂದ್ಕೊಂಡು ಇದು ಮಾಡಾಗದೆ. ಸೊ ನೋಡಬೇಕು ಈಗ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಸ್ಟಾರ್ಟ್ ಮಾಡಿದ್ದಷ್ಟೇ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ ಇಲ್ಲ. ಹಾಗೆ ಇವತ್ತು ಗೈಸ್ ತಿಂಡಿ ತಿಂದು, ಹಾಲು ಕರೆದು, ಆಮೇಲೆ ಇದು ಮಜ್ಜಿಗೆನ ಕಡ್ದು ಇಷ್ಟೆಲ್ಲ ಕೆಲಸ ಆಯಿತು. ಹಾಗೆ ಗೈಸ್, ಇವತ್ತು ಪಪ್ಪ ಬೆಳಿಗ್ಗೆನೆ ಮೀನು ತಗೊಂಡು ಬಂದಿದ್ದ. ಹಾಗಾಗಿ ಮೀನನ್ನು ಒಂದು ಕ್ಲೀನ್ ಮಾಡಿ ಆಯಿತು. ಈಗ ಮೀನು ಸಾರು ಮಾಡಬೇಕು, ದನ ಬಿಡಬೇಕು, ಕೊಟ್ಟಿಗೆ ಕೆಲಸ ಎಲ್ಲ ಆಗಬೇಕು. ಸುಮಾರು ಕೆಲಸ ಇದೆ. ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ಅಡುಗೆ ಕೆಲಸನ ಮಾಡಿ, ಹಾಗೆಯೇ ಕೊಟ್ಟಿಗೆಯನ್ನು ಕ್ಲೀನ್ ಮಾಡಿ ಈಗ ತೋಟದ ಹತ್ರ ಹೋಗ್ತಾ ಇರೋದು. ಯಾಕಂದರೆ ನಮ್ಮದು 2 ಕರ ಉಂಟಲ್ಲ, ಅವುಗಳಿಗೆ ಹುಲ್ಲನ್ನು ಹಾಕುವ ಅಂತ. ಬೆಳಿಗ್ಗೆಯಿಂದ ಏನೂ ಹಾಕಲಿಲ್ಲ, ಒಂದು ಹಾಳೆ ಇತ್ತು ಅದನ್ನೇ ಸಿಗದು ಹಾಕಿದ್ದು. ಹಾಗೆ ಈಗ ಒಂದು ಸ್ವಲ್ಪ ಹುಲ್ಲನ್ನು ಕೊಯ್ದು ಹಾಕುವ ಅಂತಿದ್ದೆ. ಹಸಿ ಹುಲ್ಲು ಬೇಕಾದಷ್ಟು ಅದೇ ಅಲ್ಲ, ಹಾಗಾಗಿ ಒಂದು ಸ್ವಲ್ಪ ಕೊಯ್ದು ಹಾಕುವ ಅಂತ ಮಾಡಿದ್ದು. ಆಮೇಲೆ ಊಟ ಎಲ್ಲ ಮಾಡಿ ಆದಮೇಲೆ ಮತ್ತೆ ಬರಬೇಕು, ಯಾಕಂದರೆ ಹಾಸಲಿಕ್ಕೂ ಬೇಕು ಹುಲ್ಲು, ಆಮೇಲೆ ತಿನ್ನಲಿಕ್ಕೂ ಬೇಕು ರಾತ್ರಿಗೆ. ಹಾಗಾಗಿ 1-2 ಬಜ್ಜೆ ಹುಲ್ಲು ಹಾಕಬೇಕೇನೋ. ಈಗ ನಿನ್ನೆ ಮೊನ್ನೆ ಎಲ್ಲ 2 ಬಜ್ಜೆ ಹುಲ್ಲೇ ಹಾಕ್ತಿರೋದು. ಇವತ್ತೂ ಹಾಕಬೇಕು, ಯಾಕಂದರೆ ಸೊಪ್ಪಿಗೆ ಹೋಗಲಿಲ್ಲ ಗೈಸ್. ಮತ್ತು ತೋಟದಲ್ಲೇ ಹುಲ್ಲದಲ್ಲ, ಹಾಗಾಗಿ ಸೊಪ್ಪು ತರಲಿಲ್ಲ, ಹುಲ್ಲೇ ಹಾಕುವ ಅಂತ ಹುಲ್ಲೇ ಹಾಕ್ತಾ ಇರೋದು. ಹಾಗೆ ನಾನು ನೋಡಿ ಬುಟ್ಟಿನ ತಗೊಂಡು ಬಂದಿದ್ದೆ. ಬುಟ್ಟಿಯಲ್ಲಿ ಹುಲ್ಲನ್ನು ಕೊಯ್ದು ಹಾಕಿ ತಗೊಂಡು ಹೋಗಬೇಕು. ಗೈಸ್, ಇಲ್ಲಿ ಬಸಳೆಯನ್ನು ನೆಟ್ಟಿದೆ. ಅದೊಂದೊಂದು ಚಿಗುರು ಬಂದಿದೆ ನೋಡಿ, ಇಲ್ಲೆಲ್ಲ ನೋಡ್ಬೋದು ಸಣ್ಣ ಸಣ್ಣಕ್ಕೆ ಚಿಗುರು ಬಂದಿದೆ. ಹಾಗೆ ಇವತ್ತು ನೀರು ಹಾಕಲಿಲ್ಲ, ನಿನ್ನೆ ಮೊನ್ನೆ ಎಲ್ಲ ಹಾಕಿದ್ದೆ. ಇವತ್ತು ಸ್ವಲ್ಪ ಲೇಟಾಗಿ ಹೋಯಿತು ಗೈಸ್, ಹಾಕಲಿಲ್ಲ. ಇನ್ನು ಸಂಜೆ ಟೈಮಿಗಾದರೂ ಹಾಕಬೇಕು ನೀರನ್ನು. ಹುಲ್ಲಾಯಿತು, ಇಷ್ಟು ಹುಲ್ಲಾಯಿತು ನೋಡಿ. ಇಷ್ಟೇ ಸಾಕು ಈಗ ಸದ್ಯಕ್ಕೆ, ಯಾಕಂದರೆ ಅವುಗಳು ಜಾಸ್ತಿ ತಿನ್ನೋದಿಲ್ಲ, ಕಾಲಡಿಗೆ ಹಾಕಂತಾರೆ. ಹಾಗಾಗಿ ಸ್ವಲ್ಪ ಕೊಯ್ದಿದೆ ನೋಡಿ, ಒಂದು ಬುಟ್ಟಿ ಆಗುವಷ್ಟು. ಈಗ ಅವುಗಳಿಗೆ ಹಾಕಬೇಕು ನಾನು. ಗೈಸ್, ನಮ್ಮನೆ ಸಾಹುಕಾರರು ನೋಡಿ ಊಟ ಮಾಡಿ ಇಲ್ಲಿ ಮಲಗಿದ್ದಾರೆ.
ಒಳಗಡೆ ಎಲ್ಲೂ ಜಾಗನೇ ಇಲ್ಲಾಗಿತ್ತು ಪಾಪ. ಅದಕ್ಕೇ ಹೊರಗಡೆನೇ ಮಲಗಿಬಿಟ್ಟಾರೆ. ಏನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ನೀನು ನೋಡಿ. ಇದು ಮನೆಗನ್ನ ಎಷ್ಟು ಚಂದ ಮಾಡಿ ಭವಣ ಮತ್ತಲ್ಲೇ ಮಲಗ್ದ. ಈ ಭವಣ ಇಲ್ಲಿ ನೋಡಿ ನನ್ನ ಬಳಗ ಹಿಂಗೆ ನನ್ನ ಹಿಂದೆ ಬರ್ತಿದ್ದಾವಂತ ಕೋಳಿ ಬಳಗ. ಹಾಗೆ ಗೈಸ್, ನಿಮಗೆ ಹೋದ ವ್ಲಾಗಲ್ಲಿ ಕಾಣಿಸಿದೆ ಗೋಲ್ಡಿನ. ಈ ವ್ಲಾಗಲ್ಲಿ ನೋಡುವಷ್ಟರೊಳಗೆ ಗೋಲ್ಡಿ ಇಲ್ಲ. ಗೋಲ್ಡಿನ ಯಾವುದೋ ಒಂದು ಪಕ್ಷಿ ಎತ್ತಾಕೊಂಡು ಹೋಗ್ಬಿಟ್ಟದೆ. ಇವರು 4 ಜನ ಈಗಿರೋದು ನೋಡಿ. ಹೀಗೆ ಕೈ ಕೊಟ್ಟರೆ ಸಾಕು, ಬರೀ ಕೊಡ್ತಾರೆ ನೋಡಿ. ಇದು ನೋಡಿ ಹಿಂಗೆ ಕುಟ್ತದಂತ. ಹೆದರಿಕೆನೇ ಇಲ್ಲ ಮನುಷ್ಯರಂದರೆ. ನೋಡಿ ಹಿಂಗೆ ಮಾಡ್ತಾರಂತವ್ರು. ತಿನ್ನೋದೇನಾದರೂ ಹೊರಕ ತಿಂದೇ ಬಿಡ್ತರು. ನಮ್ಮ ಮದನೆಗಳೆಲ್ಲ ಕೊಟ್ಟಿಗೆಗೆ ಬಂದು ಹಾಜರಾಗಿದ್ದಾರೆ ನೋಡಿ. ಎಲ್ಲರೂ ಬಂದು ನಿಂತಿದ್ದಾರೆ. ಹೆಂಗಂತ ನಿಂತಲಿಲ್ಲ, ಕಟ್ಟಾಕಿ ಆಗದೆ ನಿಂತ್ಕೊಂಡವರಿಗೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಮಲಗಿರ್ತರು. ಆದರೆ ನೆಲಕ್ಕೇನು ಹಾಸಲಿಲ್ಲ ಪಾಪ. ಈಗ ಹೋಗಬೇಕು ಹುಲ್ಲಿಗೆ ಗೈಸ್. ಸ್ವಲ್ಪ ಹೊತ್ತು ಬಿಟ್ಟು ಅಮ್ಮ ಬಂದ ಮೇಲೆ ಹೋಗೋದು. ನೋಡಿ ಇವಳು ನೋಡಿ, ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಿರೋದು. ಇವ್ರು ನೋಡಿ ಬಂದ್ಕೊಂಡು ನನ್ನ ಕೈ ಮೇಲೆ ಹೆಂಗೆ ಕೂತಿದಾರಂತ. ಇಬ್ರು ಹೆದರಿಕೆನೇ ಇಲ್ಲ ನೋಡಿ. ನಾನಿಲ್ಲಿ ಕೂತ್ಕೊಂಡವನೆ, ಇದು ನೋಡಿದ್ರೆ ನನ್ನ ಕೈ ಮೇಲೆ ಕೂತ್ಕೊಂಡಿದೆ ನೋಡಿ. ನೋಡಿ ಇದು ಎಷ್ಟು ಚಂದ ಮಾಡಿ ಕೂತ್ಕೊಂತಂತ. ಏನು ಮರದ ಟೊಂಗೆ ಹೇಳಿ ಮಾಡೋದೇನು ನೋಡಿ. ಹೆದರಿಕೆನೇ ಇಲ್ದಂಗೆ. ಚಹಾ ಎಲ್ಲ ಕುಡಿದು ಈಗ ತೋಟದ ಹತ್ರ ಹೋಗ್ತಾ ಇರೋದು ಹುಲ್ಲು ಕೊಯ್ಯಕ್ಕಂತ. ಅಮ್ಮ ಹೋಗೋದೆ ಈಗ. ನಾನು ಈಗ ಹೋಗ್ತಾ ಇರೋದು ಸ್ವಲ್ಪ ಹೊತ್ತು ಬಿಟ್ಟು. ಹಾಗೆಯೇ 2 ಒಜ್ಜೆ ಹುಲ್ಲಾಗಬೇಕಲ್ಲ, ಹಾಗಾಗಿ ಅಮ್ಮ ಕೊಯ್ತಾ ಇದೆ ಈಗಾಗಲೇ. ಆಮೇಲೆ ನಂಗೆ ಸಿಕ್ಕಿರೋದು ಇವತ್ತು ದೊಡ್ಡ ಕತ್ತಿ ನೋಡಿ. ಅದು ಶಾರ್ಪ್ ಇರೋ ಕತ್ತಿ ಅಮ್ಮ ತಗೊಂಡಿದೆ. ನನಗೆ ಬೊಡ್ಡ ಕತ್ತಿನೇ ಸಿಕ್ಕಿತು. ಹಾಗೆ ಬೊಡ್ಡ ಕತ್ತಿ ಅಂದರೆ ಇದು ಶಾರ್ಪ್ ಮಾಡಿದ್ರಷ್ಟು, ಎಷ್ಟು ಶಾರ್ಪ್ ಮಾಡಿದರೂ ಅಷ್ಟೇ ಅದು ಬೊಡ್ಡ ಹೋಗ್ತದೆ ಮಾರನೇ ದಿನ. ಹಾಗೆ ಈಗ ಈ ಕತ್ತಿಲೆ ಹುಲ್ಲನ್ನು ಕೊಯ್ಯಬೇಕು. ರಾಖಿ ರಾಖಿ ಕೂರ್ ರಾಕಿ ಓಡಿ ಬರುದು ನೋಡಿ ಈಗ. ರಾಖಿ ರಾಖಿ ಈ ಸೂಪರ್ ಫಾಸ್ಟ್ ರಾಕೆಟ್ ಇದ್ದಂಗೆ ಅವನೇ, ಅಷ್ಟು ಜೋರು ಓಡೋಗ್ತಾ. ಸೊ ಗೈಸ್, ನಮ್ಮ ತೋಟದಲ್ಲಿದು ಇಲ್ಲಿದೆಲ್ಲ ಸವರಿ ಆಯಿತು. ಈಗ ಮತ್ತೆ ಸುಮಾರು ಅದೇ ನೋಡಿ. ಹಾಗೆ ಗೈಸ್, ಅಮ್ಮ ಬಂದು ಹುಲ್ಲು ಕೊಯ್ತಾ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಅಮ್ಮ ಅಲ್ಲಿ ಸೌದೆಯನ್ನು ಮಾಡ್ತಾ ಇದೆ. ಈಗ ಬೇಗ 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 ಹುಲ್ಲನ್ನು ಕೊಯ್ಯಬೇಕು. ಯಾಕಂದರೆ ಅಮ್ಮ ಸೌದೆ ಮಾಡಿರ್ತದೆ, ನಂಗೆ ಗೊತ್ತೇ ಇಲ್ಲ. ಅಂದರೆ ನಾನು ಆಗಲೇ ಬರ್ತಿದ್ದೆ. ಹಾಗೆ ಈಗ ಕೊಯ್ಯಬೇಕು. ನಾನು ಈಗ ಆ ಕಡೆಯಿಂದ ಕೊಯ್ತಾ ಹಾಗೆ ಬರ್ತೆ. ಅಲ್ಲೆಲ್ಲ ಮುಗೋದಿಲ್ಲ, ಒಂದು ದೊಡ್ಡ ಮರ ಉಂಟು ನೋಡಿ, ಅಲ್ಲಿ ತನಕ ಬರೋದು ಇವತ್ತು. ಸೊ ಗೈಸ್, ನಮ್ಮದು ಹುಲ್ಲನ್ನು ಕೊಯ್ದಾಯಿತು. ಈಗ ವಜ್ಜೆಯನ್ನು ಕಟ್ಟಿ ಮನೆಗೆ ಹೋಗೋದಷ್ಟೇ. ಹಾಗೆ ಗೈಸ್, ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್.